ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಸ್ವೀಟನ್ನು ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲೇ ಇರುವಂತಹ ಒಂದಿಷ್ಟು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂತಹ ಒಂದು ಸ್ವೀಟು. ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲೇ ಎಲ್ಲರ ಮನೆಯಲ್ಲೂ ಈ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಇರ್ತವೆ. ಹಾಲಿರುತ್ತೆ, ತುಪ್ಪ ಇರುತ್ತೆ, ಸ್ವಲ್ಪ ಹಾಲಿನ ಪುಡಿ ಬೇಕಷ್ಟೇ. ಹಾಲಿನ ಪುಡಿ ಇದ್ದರೂ ಸಹ ನಾವು ಈ ಒಂದು ಸ್ವೀಟನ್ನು ತಯಾರು ಮಾಡಬಹುದು. 5 ನಿಮಿಷದಲ್ಲಿ ಆಗುತ್ತೆ. ರುಚಿಯಾಗಿರ್ತಕ್ಕಂಥದ್ದು, ಬಾಯಲ್ಲಿಟ್ಟರೆ ಕರಗುವಂತಹದ್ದು ಒಂದು ಒಳ್ಳೆಯ ಸ್ವೀಟ್ ರೆಡಿ ಆಗಿದೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಈ ಸ್ವೀಟು ಇಷ್ಟ ಆಗುತ್ತೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ಹಾಲಿನ ಪುಡಿ, ಆಮೇಲೆ ಶುಗರು, ಅದು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಶುಗರು, 1 ಗ್ಲಾಸ್ ಮಿಲ್ಕ್. ಈಗ 1 ಗ್ಲಾಸನ್ನು ಒಂದು ಬಾಣಲಿಗೆ ಹಾಕ್ತಾ ಇದ್ದೀವಿ. 1 ಗ್ಲಾಸ್ ಹಾಲನ್ನು, ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮರಳುವವರೆಗೂ ಹಾಲನ್ನು ಏನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಾಯಿಸ್ಬೇಕು, ಚೆನ್ನಾಗಿ ಕಾಯಿಸ್ಬೇಕು. ಈ ಹಾಲು ಕಾಯ್ತಾ ಇರುವಾಗಲೇ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು, ಹಾಕಬೇಕು. ನೋಡಿ, 2 ಟೇಬಲ್ ಸ್ಪೂನ್ ತುಪ್ಪವನ್ನು ನಾವು ಹಾಕ್ತಾ ಇರ್ತಕ್ಕಂಥದ್ದು. ಒಳ್ಳೆ ರುಚಿ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅದರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ ಮೇಲೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಅದನ್ನು ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸ್ತಾ ಕೈ ಆಡ್ತಾ ಇರಬೇಕು. ತುಪ್ಪ ಮತ್ತು ಹಾಲೆಲ್ಲದೂ ಸಹ ಮಿಕ್ಸ್ ಆಗಂಗೆ ನಾವು ಏನು ಮಾಡಬೇಕು, ಚೆನ್ನಾಗಿ ಕೈ ಆಡಬೇಕು. ಹೀಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು. ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ, ಇದೆಲ್ಲ ಕಾಯ್ತಾ ಇದೆ. ಚೆನ್ನಾಗಿ ಕಾಯಿಸ್ರಿ. 5 ಮಿನಿಟ್ಸು ಕಾಯಿಸಿ, ಚೆನ್ನಾಗಿ ಕಾಯಿಸಿ. ಇದಕ್ಕೆ ಈಗ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಂಡಿರ್ತಕ್ಕಂಥ ಶುಗರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಭಾಗ ನಾವು ಶುಗರನ್ನು ತಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಹಾಕಿರ್ತಕ್ಕಂಥದ್ದು. ಅದನ್ನು ಹಾಕಿದ್ದೀವಿ. ಒಂದು ಲೋಟದಲ್ಲಿ ಹಾಲು, ತುಪ್ಪ ಮತ್ತು ಶುಗರು, ಇಷ್ಟೇ. ಜಾಸ್ತಿ ಏನೇನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಹಾಲಿನ ಪುಡಿ ಬೇಕಷ್ಟೇ. ನೋಡಿ, ಈ ಥರ ನಿಧಾನಕ್ಕೆ ಅದು ಲೋ ಫ್ಲೇಮಲ್ಲೇ ಕಾಯಲಿ ಚೆನ್ನಾಗಿ. ಒಂದು 5 ಮಿನಿಟ್ಸು ಇದೇ ಥರ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಹಾಲಿನ ಪುಡಿಯನ್ನು ಹಾಕಬೇಕು. ನೋಡಿ, ಈಗ 1 ಬೌಲ್ ಪೂರ್ತಿ ಹಾಲಿನ ಪುಡಿಯನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕೀಗ. ಈ ಥರ ನಿಧಾನಕ್ಕೆ ಎಲ್ಲದೂ ಮಿಕ್ಸ್ ಆಗಬೇಕು. ಹಾಲು, ತುಪ್ಪ ಮತ್ತು ಹಾಲಿನ ಪುಡಿ ಎಲ್ಲದೂ ನೀಟಾಗಿ ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಒಂದು ಹದಕ್ಕೆ ಬರೋವರೆಗೂ ಅದನ್ನು ಮಿಕ್ಸ್ ಮಾಡಬೇಕು, ಯಾವುದೇ ಗಂಟಿಲ್ದಂಗೆ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಬೇಕು. ಸ್ವಲ್ಪ ಏನಾದರೂ ನಿಮಗೆ ತೆಳುವು ಕಂಡ್ರೆ ಇನ್ನೂ ಸ್ವಲ್ಪ ಹಾಲಿನ ಪುಡಿಯನ್ನು ಹಾಕ್ಕೊಂಡು ನೀವೇನು ಮಾಡಬೇಕು, ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಂದು ಹದಕ್ಕೆ ಬರೋವರೆಗೂ. ಇದಕ್ಕೆ ತುಂಬ ಲೋ ಫ್ಲೇಮ್ ಇರಬೇಕು, ತುಂಬ ಜಾಸ್ತಿ ಹುರಿ ಕೊಟ್ಕೋಬೇಡಿ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕೈ ಆಡಬೇಕು. ನೋಡಿ, ಈ ಥರ ನಿಧಾನಕ್ಕೆ ಕೈ ಆಡ್ತಾ ಇದ್ದರೆ ಯಾವುದೇ ತೀರ ಗಂಟಾಗೋದಿಲ್ಲ. ಏನಾದ್ರು ಬಿಟ್ಟರೆ ಅಂದರೆ ಗಂಟಾಗ್ಬಿಡುತ್ತೆ, ಪೂರ್ತಿ ಗಂಟಾಗುತ್ತೆ. ನೋಡಿ, ಎಲ್ಲ ಒಂದು 2 ಬಟ್ಲಷ್ಟು ಹಾಲಿನ ಪುಡಿ ಹಾಕಿದ್ದಾದಮೇಲೆ ಚೆನ್ನಾಗಿ ಕೈ ಆಡಿ, ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ಕುದಿಸಿ ಕೈ ಆಡಿಸಿದ್ದಾದಮೇಲೆ ಈ ಥರ ತಳ ಬಿಡಬೇಕು. ಅದಾಗದೆ ಈ ಥರ ತಳ ಬಿಟ್ಟರೆ ಮಾತ್ರ ಅದು ನಮಗೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಹದಕ್ಕೆ ಬರಬೇಕು. ಇಲ್ಲಾಂದರೆ ತೆಳ್ಳಗಾದರೆ ಅದು ಬೇರೆ ಥರ ಸ್ವೀಟ್ ಆಗಿಬಿಡುತ್ತೆ. ನಾವೇನು ಕರೆಕ್ಟಾಗಿ ಹಾಕಿ ಇದನ್ನು ಕುಯ್ಯೋದಲ್ಲ. ಅದರಿಂದ ನಾವು ಕೈಯಲ್ಲೇ ಉಂಡೆ ಮಾಡಬೇಕು, ಇದನ್ನು ಪೇಡ ಥರ. ಅದರಿಂದ ಈ ಥರ ನಿಮಗೆ ಬರಬೇಕು. ಈ ತಳ ಅದೇ ಬಿಡಬೇಕು. ಅದಕ್ಕೆ ನಾವು ತುಪ್ಪವನ್ನು ಜಾಸ್ತಿ ಅದಕ್ಕೆ ಹಾಕ್ತಕ್ಕಂಥದ್ದು. ನೋಡಿ, ಈ ಥರ ಈ ತಳ ಬಿಟ್ಟಿದೆ. ಇದನ್ನು ಒಂದು 5 ನಿಮಿಷ ತಣ್ಣಗಾಗಿ ಬಿಡಬೇಕು. ಒಂದು 5 ನಿಮಿಷ ಕೂಲ್ ಆಗಕ್ಕೆ ಬಿಟ್ಟಾದಮೇಲೆ ಏನು ಮಾಡಬೇಕು, ಇದನ್ನು ನಾವು ಉಂಡೆ ಕಟ್ಟೋದಕ್ಕೆ ನೋಡಬೇಕು. ಇದು ಇಷ್ಟು. ನೋಡಿ, ಚೆನ್ನಾಗಿ ಬರ್ತಾ ಇದೆ ಉಂಡೆ. ನೋಡಿ, ಈ ಥರ ಬರುತ್ತೆ, ನೀಟಾಗಿ ಬರುತ್ತೆ. ಅದನ್ನು ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಉಂಡೆಗಳನ್ನು ಮಾಡ್ಕೊಳ್ಬೋದು. ನೋಡೋಣ, 5 ನಿಮಿಷ ಬಿಟ್ಟು ಆಮೇಲೆ ಉಂಡೆ ಕಟ್ಟೋಣ, ಬನ್ನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇದಕ್ಕೆ ನಾವು ಬಳಸಿದಂತಹ ಇಂಗ್ರೀಡಿಯೆಂಟ್ಸು ಇಂಥ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಕಪ್ ಹಾಲು ಅಷ್ಟೇ. ನೋಡಿ, ಇದು ಚಿಕ್ಕ ಲೋಟ, ತೀರ ದೊಡ್ಡದು ಅಲ್ಲ. ಇದರ 1 ಕಪ್ ಹಾಲು ಬಳಸಿದ್ದೀವಿ. ಅದನ್ನು ಬಿಟ್ಟರೆ ಈ ಚಿಕ್ಕ ಬಟ್ಲು ಇದು ಸಹ ನೋಡ್ತಾ ಇದ್ದೀರಾ. ಈ ಚಿಕ್ಕ ಬಟ್ಲಲ್ಲಿ 2 ಚಿಕ್ಕ ಬಟ್ಲಲ್ಲಿ ಇದು ಹಾಲಿನ ಪುಡಿ. ಇದು ನೋಡಿ, ಈ ಥರದ್ದು
ಹಾಲಿನ ಪುಡಿ ಬಳಸಿದ್ದೀವಿ. ಎರಡು ಬಟ್ಲು ಬಳಸಿದ್ದೀನಿ ನಾನು. ಅದು ಮೆತ್ತಗಾಗಿತ್ತು, ಅದಕ್ಕೋಸ್ಕರ ಅದನ್ನು ಕಲಸಿ ಹಾಕಿದ್ದೀನಿ. 2 ಬಟ್ಲು ಆಯ್ತು ಇದು. ನೋಡಿ ಇದು ನೋಡಿ ಶುಗರು ಅಷ್ಟೇ. ಶುಗರು ಈ ಬಟ್ಲಲ್ಲೇ ಅರ್ಧ ಬಟ್ಲು ಶುಗರನ್ನು ನಾವು ಗ್ರೈಂಡರ್ ಮಾಡಿದ್ದಂಥದ್ದು ಮಿಕ್ಸಿಗೆ ಹಾಕಿ, ಸೊ ಅದನ್ನೇ ನಾವು ಯೂಸ್ ಮಾಡಿರೋದು. ಸೊ ಆಗ ನೀಟಾಗಿ ನಾವು ಅದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಾಡಿದರೆ ಈ ಥರ ನೀಟಾಗಿ ಬಿಡುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಟೋದಕ್ಕೆ ಶುರು ಮಾಡಬೇಕು. ತೀರಾ ಕೂಲ್ ಆಗಬಾರ್ದು, ತೀರಾ ತಣ್ಣಗಾಗಬಾರ್ದು. ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟೋಣ ಬನ್ನಿ. ಒಂದು ಮೀಡಿಯಮ್ ಗಾತ್ರಕ್ಕೆ ಉಂಡೆ ಆಗುವಷ್ಟು, ಒಂದು ಪೇಡ ನೋಡಿದಿರಲ್ಲ ಅಷ್ಟು ಆ ಗಾತ್ರಕ್ಕೆ ತೊಗೊಂಡ್ಬಿಡಿ. ತೊಗೊಂಡು ನೀವು ಈ ಥರ ನೋಡಿ ಕಟ್ಟೋದು ಬರುತ್ತಲ್ಲ ಒಂದು ಉಂಡೆ, ಈ ಥರ ಮಾಡಿ ನಾವು ಉಂಡೆಯನ್ನು ಯಾವ ಶೇಪಿಗೆ ಬೇಕಾದ್ರೂ ನೀವು ಕಟ್ಕೋಬೋದು. ಸ್ಕ್ವೇರ್ ಆಗ್ಬೋದು, ರೌಂಡ್ ಆಗ್ಬೋದು. ಈ ಥರ ನೋಡಿ, ಈ ಥರ ನಮಗೆ ಒಳ್ಳೆ ಶೇಪಲ್ಲಿ ಬಂದಿದೆ. ನೋಡೋಣ ಎಲ್ಲದು ಕಟ್ಟಿದ್ದಾದ್ಮೇಲೆ ನೋಡೋಣ ಇನ್ನೊಂದ್ಸಲಿ. ನೋಡಿ ಈ ಥರ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ. ಬೇಗ ಆಗುತ್ತೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಒಂದು 10 ಮಿನಿಟ್ಸು 5 ಮಿನಿಟ್ಸು ಸಾಕು ಇದೊಂದು ಮಾಡೋದಕ್ಕೆ. ಇದೊಂದು ಸ್ವೀಟನ್ನು ಮನೆಗೆ ಎಲ್ಲ ಮಕ್ಕಳು ಸಹ ಇಷ್ಟಪಡ್ತಾರೆ. ನೋಡಿ ಬನ್ನಿ, ಈಗೆಲ್ಲ ಉಂಡೆ ಕಟ್ಟಿ ಆಮೇಲೆ ನೋಡೋಣ. ನೋಡಿ ನಿಮಗೆ ಇನ್ನೂ ಚೆನ್ನಾಗಿ ಕಾಣಬೇಕು ಅದು ಪ್ರೆಸೆಂಟೇಷನ್ಗೆ ಅಂದರೆ ಈ ಥರ ಇದ್ರ ಮೇಲೆ ಬಾದಾಮಿಯನ್ನು ಇಡ್ಬೋದು, ಅಥವಾ ಇನ್ನು ಬೇರೆ ಯಾವನ ಡ್ರೈ ಫ್ರೂಟ್ಸ್ ಇದೆ ಟ್ರೈ ಮಾಡ್ಬೋದು. ಗೋಡಂಬಿನೂ ಇಡ್ಬೋದು. ಬಟ್ ಈ ಕಲರ್ಗೆ ಬಾದಾಮಿ ಚೆನ್ನಾಗಿ ಕಾಣುತ್ತೆ ಅವರ, ಅದಕ್ಕೆ ನಾನು ಬಾದಾಮಿಯನ್ನು ಇಡ್ತಾ ಇದ್ದೀನಿ. ಇದು ಬೇಕಾದ್ರೆ ಇಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲಿ. ಮನೆಗಿದ್ದರೆ ಇಡಿ, ತಿನ್ಬೇಕಾದ್ರೂ ಸಿಗುತ್ತೆ ಚೆನ್ನಾಗಿ ಬಾಯಿಗೆ ಅನ್ನೋದು, ರುಚಿ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತಲ್ಲ ಉದ್ದೇಶದಿಂದ ಅಷ್ಟೇ. ನೋಡಿ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿರ್ತಕ್ಕಂಥದ್ದು ಇಷ್ಟು. ಇನ್ನೂ ಇದ್ದಾವೆ, ಇನ್ನು ಕಟ್ತಾ ಇದ್ದೀವಿ. ನೋಡಿ ನಾವು ಒಂದು ಬಟ್ಲಲ್ಲಿ ಅಥವಾ 2 ಬಟ್ಲಲ್ಲಿ ನಾವು ಮಾಡಿದಂತಹ ಈ ಸ್ವೀಟ್ಗೆ ನಮಗೆ ಒಂದು 20 ಪೀಸಸ್ಸು ಬಂದಿದ್ದಾವೆ. ನೋಡಿ ಒಂದು 20 ಪೀಸು ಬಂದಿರತಕ್ಕಂಥದ್ದು ಈ ಪೇಡ. ತುಂಬ ರುಚಿಕರವಾಗಿರ್ತಕ್ಕಂಥದ್ದು, ಬಹಳ ಬೇಗ ಆಗುವಂತಹ ಒಂದು ರೆಸಿಪಿ ಇದು. ಒಂದು ಸ್ವೀಟು, ಧಾರವಾಡ ಪೇಡಕ್ಕೆ ಹೋಲಿಕೆ ಆಗುವಂಥದ್ದು. ಹಾಲಿನ ಪುಡಿ ಇದ್ದರೆ ಸಾಕು ಮನೆಯಲ್ಲಿ, ಕೇವಲ 5 ನಿಮಿಷದಲ್ಲಿ ತಯಾರಾಗುತ್ತೆ ಈ ಒಂದು ಸ್ವೀಟು. ನೀವು ಮಾಡಿ ಮಕ್ಕಳಿಗೆ ಕೊಡಿ, ಮನೆಯವರೆಲ್ಲರೂ ಇಷ್ಟಪಡ್ತಾರೆ. ನೋಡಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಫೈನಲ್ ಆಗಿ ರೆಡಿ ಆಗಿದ್ದಾವೆ. 20 ಪೀಸ್ ಆಗಿದ್ದಾವೆ ಕರೆಕ್ಟಾಗಿ. ಇಲ್ಲಿ ನಮಗೆ ಒಂದು 18 ಪೀಸ್ ಇದೆ, ಆದರೆ ನಾವು ಒಂದೆರಡು ಟೇಸ್ಟ್ ನೋಡೋದಕ್ಕಾಗಲೇ ತಿಂದುಬಿಟ್ಟಿದ್ವಿ. ಸೊ ಈ ಥರ ಒಳ್ಳೆ ಚೆನ್ನಾಗಿ ಒಂದು ಸ್ವೀಟನ್ನು ರೆಡಿ ಮಾಡಿರ್ತಕ್ಕಂಥದ್ದು ಇವತ್ತು. ಸೊ ನೀವು ಟ್ರೈ ಮಾಡಿ. ಚಿಕ್ಕದಾಗಿ ಕಟ್ಟಿದ್ರೆ ಇನ್ನೂ ಒಂದು 20-25 ಪೀಸ್ ಮೇಲೆ ಆಗ್ತವೆ. ಒಂದು ಆವ್ರೇಜಾಗಿ ಕಟ್ಟಿದ್ದೀವಿ ನಾವು, ತೀರಾ ಏನು ಸಣ್ಣದಾಗಿ ಕಟ್ಟಿಲ್ಲ. ಅದರಿಂದ 20 ಪೀಸಸ್ ಬಂದಿದ್ವಿ, ಆಯಿತಾ. ಕೇವಲ ಹಾಲಿನ ಪುಡಿ, ಸಕ್ಕರೆ, ತುಪ್ಪ, ಇಷ್ಟೇ ಒಳ್ಳೆ ಸ್ವೀಟು ರೆಡಿ ಆಗುತ್ತೆ. ಯಾವ ಬೇಕ್ರಿಗೂ ನಮ್ಗೆ ಅವಶ್ಯಕತೆ ಇಲ್ಲ. ಇದೇ ಬೇಕ್ರಿಗೆ ಹೋದರೆ ಇದು ಮಿನಿಮಮ್ ಅಂದರೆ 1 kg ಬರ್ಬೋದೇನೋ, 1 kg ಅಥವಾ ಒಂದು ಅರ್ಧ kgಗಿಂತ ಮೇಲೆ ಬರುತ್ತೆ. ಅವ್ರು ತಗೊಳ್ತಾರೆ 200 ರೂಪಾಯಿಂದ 300 ರೂಪಾಯಿ ತಗೊಳ್ತಾರೆ. ಸೊ ಅದೇ ನಾವು ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು. ಯಾವುದೇ ಕಲಬೆರಕೆ ಇಲ್ಲ, ಯಾವುದು ಲೋಕಲ್ ತುಪ್ಪಗಳಾಗಲಿ ಮತ್ತೊಂದಾಗಲಿ ಏನು ಬಳಸಿಲ್ಲ, ಆಯಿತಾ. ಮಕ್ಕಳಿಗೆಲ್ಲವೂ ಇಷ್ಟ ಆಗುವಂತಹ ಒಂದು ರೆಸಿಪಿಯನ್ನು ಮಾಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.